ಎಲ್ಲಿ ನಿನ್ನ ಮಗ ಬೇರೆಯವ್ರ ಮೇಲೆ ಪ್ರೀತಿ ಬೆಳೆಸ್ಕೊಂಡ್ಬಿಡ್ತಾನೆ ಅಂತ ಭಯದಲ್ಲಿ ತೋರಿಸಿದ್ರೆ ಅದು ಪ್ರೀತಿ ಅನ್ಸಲ್ಲ, ನಾಟಕ ಅನ್ಸುತ್ತೆ. ನೀವ್ ಹೀಗ್ ಮಾಡಿ ಮಾಡಿನೇ ನಾನು ನನ್ ಮಗ ದೂರನೇ ಉಳ್ಕೊಂಡ್ಬಿಟ್ವಿ. ಎಲ್ಲ ಅಮ್ಮ ಮಗನ್ ಮಧ್ಯೆ ಇರೋ ತರ ಬಾಂಧವ್ಯ ನಮ್ ಮಧ್ಯೆ ಬೆಳಿಲೇ ಇಲ್ಲ. ಏಯ್, ಆ ಹಾಸ್ಪಿಟ್ಲ್ ಓನರ್ ಬಂದವನ ಹಿಡ್ಕೊಂಡ್ರ ಅವನ. ಗಾಡಿ ಹತ್ತು, ನಾನು ಹೇಳದ್ ಕೇಳು. ಮದೇವ, ಯಾರೋ ಅದು ರಾಮ್ ಹೊಡಿತಾ ಇದ್ದಾರಲ್ಲೋ, ಬೇಗ ನಡಿ. ರಾಮ್ ಯಾರೋ ಹೊಡಿತಾ ಇದಾರಲ್ಲೋ. ಬಿಡ ನನ್ನ ತಮ್ಮನ್ನ. ರಾಮ್ 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 ನನ್ನ ತಮ್ಮನ್ನ ಬಿಡ ಬಿಡ ನನ್ನ ತಮ್ಮನ್ನ. ಏಯ್ ಬಿಡ್ರ. ಓ, ಇವನು ಡಾಕ್ಟರ್ ಅಣ್ಣನಾ? ಏಯ್, ಆ ಡಾಕ್ಟರ್ನ ಕಟ್ಟಿ ಕರೊಳಗಡೆ ಹಾಕ್ರ. ರಾಮ್ ಪೆಟ್ರೋಲ್ ತಂದಿದ್ದೀರಾ ತಾನೇ ಸುರಿರೋ ಕಾರ್ಗೆ? ಪೇಷಂಟ್ ಪ್ರಾಣದ ಜೊತೆ ಆಟ ಆಡೋ ಡಾಕ್ಟರ್ಗಳ ಕತೆ ಏನಾಗುತ್ತೆ ಅಂತ ಇವತ್ತು ಎಲ್ಲರಿಗೂ ಗೊತ್ತಾಗ್ಲಿ. ಹೋಗ ಪೆಟ್ರೋಲ್ ತಗೋಬಾರ. ಐ ಬೇಡ ಬೇಡ, ನೋಡು ಬಿಟ್ಬಿಡ ಅವನ್ನ. ರಾಮ್, ಐ ಅದೇನು ಅಲ್ಲೋಡು, ಎಲ್ರೂ ಸೇರ್ಕೊಂಡು ನಿನ್ ತಮ್ಮನ ಕೊಂದ ಹಾಕ್ತಾರೆ. ಬೇಕಾಗಿ ಏನಾದ್ರು ಮಾಡು. ದಯವಿಟ್ಟು ನನ್ನ ತಮ್ಮನ್ ಬಿಟ್ಬಿಡ್ರು. ಹೇ ಬಿಟ್ಬಿಡ. ರಾಮ್, ಮಾದೇವ, ಹೋಗು ಮಾದೇವ, ಬೇಗ ಹೋಗು. ಅಯ್ಯೋ ಬಿಡ್ರು. ಏ ಗುಳಿ, ಬೆಂಕಿ ಪಟ್ನ ಇದೆ ತಾನೇ? ಐತೆ ಅಣ್ಣ. ಹಚ್ರೋ ಮತ್ತೆ. ಬೇಡ ಬೇಡ. ಬೇಡ. ರಾಮ್ ರಾಮ್. ನಮ್ಮ ಯಜಮಾನ್ರನ್ನ ಕೋಮ ಕಳಿಸ್ತೇನೋ, ನಿನ್ನನ್ನು ಸ್ವರ್ಗ ಕಳಿಸ್ತೇನೀಗ. ಏಯ್, ನಾವು ಬಂದ್ ಕೆಲ್ಸ ಮುಗೀತು, ನಡೀರೋ ಹಾಸ್ಪಿಟ್ಲಿಗೆ ಹೋಗೋಣ. ಅಣ್ಣ, ಅದಿಲ್ಲೇ ಇದು ಸಿಗಾಕೊಳ್ಳೋದ್ ಗ್ಯಾರಂಟಿ. ಮೊದ್ಲು ಜಾಗ ಖಾಲಿ ಮಾಡೋಣ. ಸರಿ, ಇಲ್ಲಿಂದೆಲ್ಲ ಆಸ್ಪತ್ರೆಗೆ ಹೊರಡ್ರ. ಏಯ್, ಈಗ ಇಲ್ಲೇ ಇದ್ದು
ಅವ್ನ್ ಕಾರ್ ಸಮೇತ ಬೂದಿ ಆಗೋವರೆಗೂ ಕನ್ಫರ್ಮ್ ಮಾಡ್ಕೊಂಡ್ ಬರ್ಬೇಕು. ಸರಿಯಣ್ಣ. ನೋಡ್ರ ಏಯ್ 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 ರಾಮ್ ಕಾರಲ್ಲಿ ನಿಮ್ಮಿಬ್ರ ಮೇಲೆ ಯಾರ್ ಕೆಟ್ಟ ದೃಷ್ಟಿ ಬಿತ್ತೋ ಏನು, ಅದಕ್ಕೆ ಇವತ್ತು ಹೀಗೆಲ್ಲ ಆಗಿದ್ದು. ಮೊದ್ಲು ನಿಮ್ಮಿಬ್ರಿಗೆ ದೃಷ್ಟಿ ತೆಗಿಬೇಕು. ಒಂದ್ ನಿಮಿಷ ಬಂದೆ. ಏನಕ್ಕ ಇದು? ದಿನದಿಂದ ದಿನಕ್ಕೆ ಈ ಮನೆಯಲ್ಲಿ ಆ ಪ್ರೇಮ ತನ್ನ ಜಾಗನ ಭದ್ರ ಮಾಡ್ಕೋತಿದ್ದಾಳೆ ಅನ್ನಿಸ್ತಾ ಇದೆ. ಎಲ್ರಿಗೂ ಅವಳ ಮೇಲಿರೋ ಗೌರವ ಜಾಸ್ತಿ ಆಗ್ತಿದೆ. ಒಂಚೂರು ಜಾಗ ಬಿಡು. ಇಬ್ರು ನಿಂತ್ಕೊಳ್ಳಿ. ಹತ್ರ ನಿಂತ್ಕೊ. ನಾಯ್ಕಣ್, ನರಿಕಣ್, ಪೀಡೆಕಣ್, ಪಿಶಾಚಿಕಣ್, ಯಾರ್ ಕೆಟ್ಟ ದೃಷ್ಟಿ ಹಾಕಿದ್ರು ಆ ಎಲ್ಲಾ ದೃಷ್ಟಿನೂ ಹೊರಟೋಗ್ಲಿ. ಥು ಥು ಥು. ಪ್ರೇಮ, ಎಷ್ಟು ದೃಷ್ಟಿ ಆಗಿದೆ. ನನ್ ಕಣ್ಣಲ್ಲಿ ಇದನ್ನೆಲ್ಲ ನೋಡಕ್ ಆಗ್ತಾ ಇಲ್ಲ ಅಮ್ಮ. ಆ ಪ್ರೇಮ ಎಲ್ಲರನ್ನೂ ಮರಳು ಮಾಡ್ಬಿಟ್ಟಿದ್ದಾಳೆ. ಇನ್ ಸ್ವಲ್ಪ ದಿನದಲ್ಲಿ ನಮಗೆ ಆರ್ಡರ್ ಮಾಡೋದ್ರಲ್ಲಿ ಅನುಮಾನನೇ ಇಲ್ಲ. ಇವತ್ತೇಳು ನನ್ ಮಗನ್ನ ಕಾಪಾಡಿ ತಾನ್ ಸತ್ತೋಗಿತ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಏನಮ್ಮ ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಾ? ಆ ದೊಡ್ಡಮ್ಮ ಅಣ್ಣಂಗ್ ದೃಷ್ಟಿ ತಗ್ಲ ಹಾಗೆ ನೀನು ಏನಾದ್ರೂ ಮಾಡಿ ಅಣ್ಣಂಗ್ ಹಾರೈಕೆ ಮಾಡು. ಹೌದಲ್ವಾ ರಾಮ್? ಬಾರು, ಸುಟ್ಗಾಯಗಳಿಗೆ ಮುಲಾಮಿಸ್ತೀನಿ, ತಣ್ಣಗಾಗತ್ತೆ. ಪರವಾಗಿಲ್ಲ ಅಮ್ಮ, ಈಗೇನು ಅಷ್ಟೊಂದು ಉರಿ ಇಲ್ಲ. ಹಾಕೋ ಮಗ್ನೆ, ಈ ನಮ್ಮ ತನ್ನ ಕೈಯಾರೆ ಗಾಯಗಳಿಗೆ ಮುಲಾಮ್ ಹಚ್ಚಿದ್ರೆ ಬೇಗ ಕಾಯಂ ಆಗತ್ತೆ ಕಣೋ. ಹಾರೋ ಬಾ. ಲೈ, ಅವನು ಬೇಡ ಅಂತಿದ್ದೆ ಅಂತಾನೆ ಮತ್ತೇಕೆ ಬಲವಂತ ಮಾಡ್ತಾ ಇದೀಯಾ? ಅವನಿಗೆ ಆಗ್ಬೇಕಾಗಿರೋ ಟ್ರೀಟ್ಮೆಂಟ್ ಎಲ್ಲ ಆಗಿದೆ. ಏನಾದ್ರು ಟ್ರೀಟ್ಮೆಂಟ್ ಬೇಕು, ಮಲಾಮ್ ಹಚ್ಚಬೇಕು ಅಂದ್ರೆ ಪ್ರೇಮ ಇದ್ದಾಳೆ. ಈಗ ಅವನಿಗೆ ಪ್ರೇಮ ಹೊರತು ಬೇರೆ ಯಾರ ಅವಶ್ಯಕತೆನೂ ಇಲ್ಲ. ಮಹೇಶ್ವರಿ, ಒಂಚೂರು ಈ ಕಡೆ ಬಾ.
ಪ್ರೇಮ ಬನ್ನಿ, ಇಬ್ರು ಸ್ವಲ್ಪ ಸುಧಾರಿಸ್ಕೊಳ್ಳಿ. ಎದೆ ಹುಷಾರ್ ಪ್ರೇಮ, ಹುಷಾರ್, ನೀನ್ ಹುಷಾರ್. ನಿಂತ್ಕೊಳ್ರಿ. ಏನೇ ನಿನ್ ಸಮಸ್ಯೆ? ನೀವೇ ರೀ, ನನ್ ಗಂಡ ಆಗಿರೋ ನೀವೇ ನನಗ್ ಸಮಸ್ಯೆ. ನಾನ್ ಮಾಡೋ ಪ್ರತಿಯೊಂದು ಕೆಲ್ಸಕ್ಕೂ ಯಾಕ್ರಿ ಅಡ್ಡಗಾಲ್ ಹಾಕ್ತೀರಾ? ಯಾಕೆ ಹೇಗೆ ವರ್ತಿಸ್ತೀರಾ? ನನಗ್ ಯಾಕೆ ಹೇಗೆ ಹಿಂಸೆ ಕೊಡ್ತೀರಾ? ಎಲ್ರು ಮುಂದೆ ನನಗೆ ಅವಮಾನ ಮಾಡೋದು ಅಂದ್ರೆ ಅಷ್ಟೊಂದು ಇಷ್ಟನಾ? ಅಲ್ರಿ, ನನ್ ಮಗನಿಗೆ ನಾನು ಆರೈಕೆ ಮಾಡ್ಬಾರ್ದಾ? ಅದಕ್ಕೂ ಯಾಕೆ ಬಂದು ಕಲ್ಲು ಹಾಕ್ತೀರಾ? ಏನಾಗಿದೆ ನಿಮ್ಗೆ? ಆಗಿರೋದು ನನಗಲ್ಲ ಕಣೆ, ನಿನಗೆ. ಅಲ್ಲಿ ಅವನಿಗೆ ಆಗ್ಬೇಕಾಗಿದ್ದ ಆರೈಕೆ ಆಗಿತ್ತು, ಅದಕ್ಕೆ ಬೇಡ ಅಂದೆ. ಹಾಗಾಗಿ ಮತ್ತೆ ಹೋಗ್ಲಿ ಬಿಡು. ಏನು ಮತ್ತೆ? ಹಾ, ಅಲ್ಲ ಕಣೆ, ನೀನೀಗೆ ಬೇಕು ಅಂತ ನಾಟಕದ ಪ್ರೀತಿ ತೋರಿಸಿದ್ರೆ ನನ್ಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೇನೆ. ಏನಂದ್ರಿ? ನಾಟಕನ? ನಾನ್ ನನ್ ಮಗನ್ ಮೇಲೆ ತೋರ್ಸೋ ಪ್ರೀತಿ ನಿಮಗ್ ನಾಟಕ ತರ ಕಾಣ್ಸತ್ತ? ಮತ್ತಿನೇನೆ, ತೋರ್ಸ್ಬೇಕಾದ ಟೈಮಲ್ಲಿ ಪ್ರೀತಿ ತೋರಿಸಿದ್ರೆ ಅದು ನಿಜವಾದ ಪ್ರೀತಿ ಅನ್ಸುತ್ತೆ. ಎಲ್ಲಿ ನಿನ್ನ ಮಗ ಬೇರೆಯವ್ರ ಮೇಲೆ ಪ್ರೀತಿ ಬೆಳೆಸ್ಕೊಂಡ್ ಬಿಡ್ತಾನೆ ಅಂತ ಭಯದಲ್ಲಿ ತೋರಿಸಿದ್ರೆ ಅದು ಪ್ರೀತಿ ಅನ್ಸಲ್ಲ, ನಾಟಕ ಅನ್ಸುತ್ತೆ. ನೀವ್ ಹೀಗ್ ಮಾಡಿನೇ ನಾನು ನನ್ ಮಗ ದೂರನೇ ಉಳ್ಕೊಂಡ್ಬಿಟ್ವಿ. ಎಲ್ಲ ಅಮ್ಮ ಮಗನ್ ಮಧ್ಯೆ ಇರೋ ತರ ಬಾಂಧವ್ಯ ನಮ್ ಮಧ್ಯೆ ಬೆಳಿಲೇ ಇಲ್ಲ. ಅದನ್ನ ಮಾಡ್ಕೊಂಡಿರೋದು ನೀನೇ ಕಣೆ. ಈಗ ಮಗ ಅಂತ ಈಗ ಬಾಯಿ ಬಿಡ್ಕೊಳ್ಳೋರು ಚಿಕ್ಕವನಿದ್ದಾಗ ಈ ಪ್ರೀತಿ ಎಲ್ಲೇ ಹೋಗಿತ್ತು? ಎಲ್ಲ ಬೇಜವಾಬ್ದಾರಿಯಿಂದ ಇದ್ದೆ. ಅಂದಿನಿಂದ ಇಂದಿನವರೆಗೂ ನನ್ನ ಮಗನ ನೋಡ್ಕೋತಾ ಇರೋದು ಕಲ್ಯಾಣಿ ಅತ್ತಿಗೆ. ಅವರು ಅವನ ತನ್ನ ಸ್ವಂತ ಮಗನ ಪ್ರೀತಿ ಮಾಡ್ತಿದ್ದಾರೆ. ಅವರೇ ಅವನನ್ನ ಬೆಳೆಸಿ ಓದಿಸಿ ದೊಡ್ಡ ಡಾಕ್ಟರ್ನಾಗಿ ಮಾಡಿರೋದು. ಇವತ್ತು ನನ್ನ ಮಗ ಸಮಾಜದಲ್ಲಿ ದೊಡ್ಡ ಹೆಸರು ಮಾಡಿದಾನಂದೆ ಅದು ಅವರಿಂದಾನೆ. ತಾಯಿಯಾಗಿ ನೀನೇನೇ ಮಾಡಿದೆ ಅವನಿಗೆ? ಹೆತ್ತಿದ್ದೆ ಒಂದು ದೊಡ್ಡ ಸಾಧನೆ ಅಂತ ಓಡಾಡ್ಕೊಂಡಿದ್ದೀಯಾ? ಯಾಕ್ರಿ, ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ? ಅಲ್ಲ, ನನ್ ಬೇಜಾರ್ ಮಾಡ್ಕೋಬೇಡ ಮಹೇಶ್ವರಿ. ಶ್ರೀಧರ್ ಸಿಟ್ಟಲ್ಲಿ ಏನೇನೋ ಮಾತಾಡ್ತಾ ಇದ್ದಾರೆ. ಶ್ರೀಧರ್, ಮಹೇಶ್ವರಿ ಮನ್ಸಿಗೆ ನೋವಾಗೋಗಿ ಮಾತಾಡ್ತೀರಾ ನೀವು? ಅದು ನಿಮ್ ಸಿಟ್ಟು ನನ್ಗೆ ಅರ್ಥ ಆಗತ್ತೆ. ಹಾಗಂತ ನೀವ್ ಹೀಗೆಲ್ಲ ಮಾತಾಡಬಾರ್ದು.